ರಾತ್ರಿ 9 ರೂಮಿನಿಂದ ಹೊರಬರದ ಸೊಸೆಯನ್ನು ಕಂಡು ಭುವನ, ನಿಮ್ಮ ಅತ್ತಿಗೆಯನ್ನು ಊಟಕ್ಕೆ ಕರ್ಕೊಂಡು ಬಾ ಹೋಗು ಎಂದು ಆರತಿಯವರು ಅಲ್ಲೇ ಇದ್ದ ತಮ್ಮ ಮಗಳಿಗೆ ಹೇಳಿದರು. ಲಿವಿಂಗ್ ಏರಿಯಾದಲ್ಲಿ ಕುಳಿತು ತಮ್ಮನ ಜೊತೆ ಆಫೀಸ್ ಕೆಲಸದಲ್ಲಿ ತೊಡಗಿದ್ದ ರಾಮ್, ಅಮ್ಮ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಎಂದು ತಂಗಿಯನ್ನು ತಡೆದು ನೀವೆಲ್ಲರಿಗೂ ಊಟ ಬಡಿಸಿ ಎಂದನು. ಸಂಜೆಯಿಂದ ತನ್ನ ಜೊತೆ ಒಂದೇ ಸಮನೆ ಕೆಲಸ ಮಾಡ್ತಿದ್ದ ಅಂಕಿತ್ಗೆ ಊಟ ಮಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡು ಅಂಕಿತ್, ಉಳಿದ ವರ್ಕ್ ನಾಳೆ ಆಫೀಸ್ನಲ್ಲಿ ಮುಗಿಸಿದ್ರೆ ಆಯಿತು ಎಂದು ತಮ್ಮನನ್ನು ಊಟಕ್ಕೆ ಕಳಿಸಿದ ರಾಮ್. ಟೇಬಲ್ ಮೇಲಿದ್ದ ಫೈಲ್ಗಳ ಜೊತೆ ಲ್ಯಾಪ್ಟಾಪ್ ಹಿಡಿದು ರೂಮಿಗೆ ಬಂದಿದ್ದ. ಆಗಲೇ ತನ್ನಮ್ಮ ತಮಾಷೆಗೆಂದು ಮಾತನಾಡಿದ ಮಾತುಗಳನ್ನು ತನ್ನವಳು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿರುತ್ತಾಳೆ ಎಂದು ಬಲ್ಲನು ಅವ. ಆಗ ತಾನೇ ಸ್ನಾನ ಮಾಡಿ ಬಂದಿದ್ದ ಅಚ್ಚು ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿರುವುದನ್ನು ಕಂಡು, ಮುದ್ದು ಇಷ್ಟೊತ್ತಿನಲ್ಲಿ ಏನಕ್ಕೆ ಸ್ನಾನ ಮಾಡಿದ್ದು ಎಂದು ಗಂಭೀರವಾಗಿ ಕೇಳಿದ ರಾಮ್. ಸಂಜೆ ತಾನೇ ಮಡದಿಯನ್ನು ಹಾಸ್ಪಿಟಲ್ನಿಂದ ಮನೆಗೆ ಕರೆದುಕೊಂಡು ಬಂದಿದ್ದ ರಾಮ್ಗೆ ಮತ್ತೆ ಅವಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಬೇಕಾಗಿರಲಿಲ್ಲ. ತಿಂಗಳ ಸಮಸ್ಯೆಯನ್ನು ರಾಮ್ಗೆ ಹೇಳಲು ಮುಜುಗರವಾಯಿತು ಅಚ್ಚುಗೆ. ಅವನ ಪ್ರಶ್ನೆಗೆ ಉತ್ತರಿಸದೆ ಊಟ ಮಾಡಿದ್ರಾ ಎಂದು ಕೇಳಿದಳು ಅವನ ಮಾತು ಮರೆಸಲು. ಇನ್ನೂ ಇಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದೆ. ಸಂಜೆ ರೂಮ್ ಸೇರಿದವರು ನೀವು ಮತ್ತೆ ಹೊರಗಡೆ ಬರಲೇ ಇಲ್ಲ, ಯಾಕೆ ಏನಾಯಿತು ಎಂದು ಹುಬ್ಬೇರಿಸಿ ಕೇಳಿದಾಗ ಮಲಗಿಬಿಟ್ಟಿದ್ದೆ ಎಂದು ಸತ್ಯವನ್ನೇ ಹೇಳಿದರೂ ಸಹ ರಾಮ್ಗೆ ಅದು ಸುಳ್ಳು ಅನಿಸಿತು. ತನ್ನಮ್ಮ ಅವಳನ್ನು ಕಾಡಿದ ಪರಿಗೆ ಹೆದರಿ ರೂಮಿನಿಂದ ಬಂದಿಲ್ಲ ಎಂದು ಬಗೆದು ಬಿಟ್ಟ. ಸರಿ ಬನ್ನಿ ಊಟ ಮಾಡೋಣ, ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ ಎಂದಾಗ ಸರಿ ಎಂದು ತಲೆಯಾಡಿಸಿ ರೂಮಿನಿಂದ ಹೊರಗಡೆ ಹೋಗುತ್ತಿದ್ದ ತನ್ನವಳನ್ನು 1 ನಿಮಿಷ ಮುದ್ದು ಎಂದು ಅವಳನ್ನು ತಡೆದು, ರಾಮ್ ಯಾಕೆ ಖಾಲಿ ಹನೆಯಲ್ಲಿದ್ದೀರಾ ಎಂದು ಕೇಳುತ್ತಲೇ ಅವಳ ಹನೆಗೆ ಬಿಂದಿ ತಂದಿಟ್ಟವನನ್ನೇ ದೀನವಾಗಿ ದಿಟ್ಟಿಸಿದಳು ಅಚ್ಚು. ಅವನ ಕಣ್ಣಿನಲ್ಲಿ ತನ್ನ ಮೇಲಿರುವ ಹೊಲವು ಸ್ಪಷ್ಟವಾಗಿ ಕಾಣುತ್ತಿದ್ದರೂ ಅದೇಗೆ ತನ್ನ ಮೊದಲ ಮದುವೆ, ತನ್ನ ಮೊದಲ ಹೆಂಡತಿಯನ್ನು ಮರೆತು ಅವರ ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿರುವ ಪುಟ್ಟ ಮಗ ತಮ್ಮ ಕಣ್ಣ ಮುಂದೆ ಇದ್ದರೂ ಸಹ ತನ್ನ ಮೇಲೆ ಪ್ರೀತಿ ಮೂಡುವುದು ಅದೇಗೆ ಅವರು ತನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದು ಉತ್ತರ ಸಿಗದ ಪ್ರಶ್ನೆಗಳು ಅವಳ ತಲೆಯಲ್ಲಿ ಮೂಡಿದ್ದವು. ತನ್ನನ್ನೇ ದಿಟ್ಟಿಸುತ್ತಾ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಮಡದಿಯನ್ನು ಕಂಡು, ಮುದ್ದು ಯಾವ ವಿಷಯದ ಬಗ್ಗೆ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳಿದ. ಅವಳ ಕೆನ್ನೆ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ಕಾಣುತ್ತಾ, ಬಂಗಾರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮಲಗಿಬಿಟ್ಟಿದ್ದಾನೆ ಅನಿಸುತ್ತೆ ಅಲ್ವಾ ಎಂದು ರೂಮಿನಿಂದ ಹೊರ ಹೆಜ್ಜೆ ಹಾಕುವಾಗ, ಅಷ್ಟು ಬೇಗ ಮಲಗುವ ಒಳ್ಳೆ ಬುದ್ಧಿ ಎಲ್ಲಿದೆ ಅವನಿಗೆ, ಪಾಪ ಭುವನಾಗೆ ಕಾಟ ಕೊಡ್ತಾ ಇದ್ದಾನೆ, ಊಟ ಮಾಡೋದೆ ಎಂದು ಕೈ ತೊಳೆದು ಬಂದು ಊಟಕ್ಕೆ ಕುಳಿತ ರಾಮ್. ಅಚ್ಚಿ ಮನೆಯವರಿಗೆ ತಿಳಿನಗೆ ಬೇರಿ ಅರ್ಧ ಗಂಟೆಯಿಂದ ತನ್ನ ಅತ್ತೆಯನ್ನು ಸತಾಯಿಸ್ತಿದ್ದ ಮಗುವನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿಕೊಂಡು ಊಟಕ್ಕೆ ಕುಳಿತಾಗ, ಅತ್ತಿಗೆ ಅವು ನಿಮ್ಮ ಮುದ್ದಿನಿಂದ ಕಡಿಮೆ ಸಮಯದಲ್ಲಿ ತುಂಬ ಹಾಳಾಗಿದ್ದಾನೆ. ನೀವು ನಮ್ಮನೆಗೆ ಬರುವುದಕ್ಕೂ ಮುಂಚೆ ಒಂದೇ ಕಡೆ ಕುಳಿತು 10 ನಿಮಿಷದಲ್ಲಿ ಶಿಸ್ತಾಗಿ ಊಟ ಮಾಡಿ ಮೇಲೆ ಹೇಳ್ತಿದ್ದ. ಇವಾಗ ನೋಡಿ, ಭುವನ ಅರ್ಧ ಗಂಟೆಯಿಂದ ಸರ್ಕಸ್ ಮಾಡಿದ್ರು ಅವನಿಗೆ ಊಟ ಮಾಡಿಸೋದಕ್ಕಾಗೋದಿಲ್ಲ ಎಂದು ದೂರಿದ ಅಂಕಿತ್. ಹಾಗೆಲ್ಲ ಏನಿಲ್ಲ, ನಾವೆಲ್ಲ ಊಟಕ್ಕೆ ಕುಳಿತಾಗ ಊಟ ಮಾಡಿಸಿದ್ರೆ ಬೇಗ ತಿಂತಾನೆ ಅವನು. ಬೇಕಾದರೆ ನಾಳೆ ಬೆಳಿಗ್ಗೆ ನೀನು ತಿಂಡಿ ತಿನ್ನುವಾಗ ನಿನ್ನ ಜೊತೆಯಲ್ಲೇ ಕೂರಿಸಿಕೊಂಡು ತಿಂಡಿ ತಿನ್ನಿಸು. ಗುಡ್ ಬಾಯ್ ಥರ ತಿಂದು ಎದ್ದೇಳ್ತಾನೆ ನೋಡು ಎಂದು ಹಲ್ವಾ ಬಂಗಾರಿ ಎಂದು ಆರವ್ಗೆ ತಿಟ್ಟಾಗ, ಹಾಂ ಎಂದು ಮುದ್ದಾಗಿ ತಲೆ ಆಡಿಸಿದ ಆರವ್ ರಾಮ್ ಅವರ ಮಾತುಗಳಿಗೆ ಕಿವಿಗೊಟ್ಟು ಊಟ ಮಾಡುವ ಕಡೆ ಗಮನ ಕೊಟ್ಟಿದ್ದ. ಹಾಂ, ಅದನ್ನು ನೋಡ್ತೀನಿ, ಅವನು ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಮುದ್ದಾಗಿ ತಲೆ ಆಡಿಸಿ ಬೆಳಿಗ್ಗೆ ನೋಡಿ ಯಾವ ರೀತಿ ತನ್ನ ಹಠ ತೋರಿಸ್ತಾನೆ ಅಂದಾಗ, ಅಂಕಿತ್ ಸುಮ್ಮನೆ ಊಟ ಮಾಡು, ಮಾತನಾಡದೆ ಊಟ ಮಾಡು ಅಂತ ನನಗೆ ಎಷ್ಟು ಸಲ ಹೇಳಬೇಕು ಎಂದು ಸಣ್ಣದಾಗಿ ಗದರಿದರು. ಆರತಿಯವರು ತಟ್ಟೆ ಮುಂದೆ ಅನ್ನ ಕೆದಕುತ್ತಾ ಕೂರುವುದು, ಹರಟೆ ಹೊಡೆಯೋದು ಅವರಿಗೆ ಹಿಡಿಸೋದಿಲ್ಲ. ಮತ್ತೆ ಎದುರಿಸದೆ ಕೈಗೆ ಬಾಯಿಗೆ ಕೆಲಸ ಕೊಟ್ಟ ಅಂಕಿತ್. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿ ಹೋದ್ಮೇಲೆ ಪಾತ್ರೆಗಳನ್ನು ತೊಳೆಯಲು ಅಡುಗೆ ಮನೆಗೆ ಬಂದ ಸೊಸೆಯನ್ನು, ಅಚ್ಚು ಇದನ್ನೆಲ್ಲ ಯಾರು ನಿನಗೆ ಮಾಡು ಅಂತ ಹೇಳಿದ್ದು, ನಿನ್ನ ಪಾಡಿಗೆ ನೀನು ಹೋಗಿ ಮಲಗು ಎಂದರು. ಸೊಸೆಯ ಮೊಗದಲ್ಲಿದ್ದ ಆಯಾಸ ಗಮನಿಸಿದ ಆರತಿಯವರು, ಅತ್ತೆ ಲಿಂಗಿಯವರು ಕೆಲಸಕ್ಕೆ ರಜೆ ಮಾಡಿದ್ದಾರೆ, ಎಲ್ಲ ಕೆಲಸ ನೀವೊಬ್ಬರೇ ಮಾಡ್ತಿದ್ರು, ನೋಡಿಕೊಂಡು ಸುಮ್ಮನಿರೋಕ್ಕಾಗೋದಿಲ್ಲ ಎಂದು ಸೊಸೆಯ ಮುಂದೆ ನಿಂತ ಆರತಿಯವರು, ಇನ್ನು ಸ್ವಲ್ಪ ದಿನ ಆರಾಮವಾಗಿರು ಅಚ್ಚು, ದಿನ ಕಳೆದರೆ ಎಲ್ಲ ಜವಾಬ್ದಾರಿಗಳು ನಮ್ಮನ್ನು ಸುತ್ತಿಕೊಂಡು ನಾವು ಒದ್ದಾಡೋದು ಇದ್ದಿದೆ ಎಂದರು. ಸೊಸೆಯನ್ನು ಮನೆ ಕೆಲಸದವಳಂತೆ ಕಾಣುವ ಕಾಲದಲ್ಲಿ ತಮ್ಮ ಮಗಳಂತೆ ಕಾಣುತ್ತಿರುವ ಅತ್ತೆಯನ್ನು ಕಂಡು ಅಚ್ಚುಗೆ ಮನಸ್ಸು ತುಂಬಿ ಬಂತು. ಅಚ್ಚು,
ಲಿಂಗಿ ಇಲ್ಲ ಅಂತ ನನ್ನ ಸೊಸೆ ಕೈಯಲ್ಲಿ ಕೆಲಸ ಮಾಡಿಸಿ ಮಗಳನ್ನು ಮಹಾರಾಣಿ ಥರ ನೋಡಿಕೊಳ್ಳುವಷ್ಟು ಕೆಟ್ಟ ಮನಸ್ಥಿತಿ ನನಗಿಲ್ಲ ಪುಟ್ಟ ಎಂದಾಗ, ಅತ್ತೆ ನಾನು ಆಗಲ್ಲ ಹೇಳಿದ್ದು, ನಿಮ್ಮೊಬ್ಬರಿಂದಲೇ ಎಲ್ಲ ಕೆಲಸ ಮಾಡುವುದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದು ಎಂದು ಸಣ್ಣ ದನಿಯಲ್ಲಿ ರಾಗ ಹಾಕಿದ ಸೊಸೆಯನ್ನು ಕಂಡು ಕಿರುನಕ್ಕ ಆರತಿಯವರು ಅಚ್ಚು ಕೆನ್ನೆ ಸವರಿದರು. ನನ್ನ ಮಗನಿಗೆ ಹೆಂಡತಿಯಾಗಿ ನನ್ನ ಮೊಮ್ಮಗನಿಗೆ ತಾಯಿಯಾಗುವ ಅಚ್ಚು. ನನಗೆ ಅಂಕಿತ್ ಭುವನಕ್ಕಿಂತಲೂ ರಾಮ್ ಮೇಲೆಯೇ ಒಂದಿಡಿ ಪ್ರೀತಿ ಹೆಚ್ಚು. ನನಗೆ ಮಾತ್ರವಲ್ಲ, ಇಡೀ ಮನೆಗೆ ರಾಮ್ ಅಂದರೆ ಅಪಾರ ಪ್ರೀತಿ, ಅಭಿಮಾನ. ಅವನ ಖುಷಿ ಅವನ ಹೆಂಡತಿ ಮಗನಲ್ಲೇ ಇದೆ. ನಿಮ್ಮ ಅತ್ತೆ ಆಜ್ಞೆ ಮಾಡ್ತಿದ್ದಾರೆ ಅಂದ್ಕೊಳ್ಬೇಡ, ಇದನ್ನು ನನ್ನ ರಿಕ್ವೆಸ್ಟ್ ಅನ್ಕೋ. ಅವನ ಮುಖದಲ್ಲಿ ಯಾವಾಗಲೂ ಸಣ್ಣ ನಗು ಇರುತ್ತೆ ಅಲ್ವಾ, ಅದನ್ನು ಕಳೆದು ಹೋಗದೆ ಇರುವ ರೀತಿ ಜೋಪಾನ ಮಾಡ್ಕೋ ಎಂದು ಮನವಿ ಧ್ವನಿಯಲ್ಲಿ ಹೇಳಿದವರ ಹಸ್ತವನ್ನು ತನ್ನ ಹಸ್ತಕ್ಕೆ ತೆಗೆದುಕೊಂಡ ಅಚ್ಚು, ಅತ್ತೆ ಆರೋಗ್ಯ, ನಾನು ಈಗಾಗಲೇ ತಾಯಿ ಆಗೋದಕ್ಕೆ ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ಇನ್ನು ರಾಮ್ ಅವರಿಗೆ ಎಲ್ಲ ರೀತಿಯಲ್ಲೂ ಹೆಂಡತಿ ಆಗೋದಕ್ಕೆ ನನಗೆ ಸಮಯ ಬೇಕು. ನಿಮಗೂ ಗೊತ್ತಲ್ವಾ ಅತ್ತೆ ನನ್ನ ಸದ್ಯದ ಪರಿಸ್ಥಿತಿ ಎಂದು ಹತಾಶೆ ಧ್ವನಿಯಲ್ಲಿ ಹೇಳಿದಳು. ಸೊಸೆಯ ತಲೆ ಸವರಿದ ಆರತಿಯವರು, ಹಾಗಂತ ನನ್ನ ಮಗ ಮುದುಕು ಆಗುವವರೆಗೂ ಕಾಯಿಸಬೇಡ ಕಣೆ ಎಂದು ರೇಗಿಸಿದಾಗ ನಸುನಕ್ಕ ಹೆಣ್ಣಿಗೆ ತನ್ನ ತಾಯಿ ಸಂಪೂರ್ಣವಾಗಿ ಆರತಿಯವರಲ್ಲಿ ಕಂಡಿದ್ದರು. ಒಂದು ಚೂರು ಅತ್ತೆ ಅನ್ನುವ ಬಿಗುಮಾನವಿಲ್ಲದೆ ಭುವನ ಥರವೇ ತನ್ನನ್ನು ಸಹ ಮಗಳಂತೆ ಕಾಣುವುದು ಕಂಡು ಅಚ್ಚಿಗೆ ಸಮಾಧಾನವಾಯಿತು. ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಸೊಸೆಯ ಭುಜದ ಮೇಲೆ ಕೈ ಇಟ್ಟ ಆರತಿಯವರು, ಏನು ಯೋಚನೆ ಮಾಡ್ತಿದ್ಯಾ ಎಂದು ಉಬ್ಬೇರಿಸಿ ಕೇಳಿದರು. ಏನಿಲ್ಲ ಎಂದು ತಲೆಯಾಡಿಸಿದ ಹೆಣ್ಣಿಗೆ, ಹೋಗಿ ಮಲಗು ಎಂದರು. ಗುಡ್ ನೈಟ್ ಎಂದು ತನ್ನ ರೂಮಿಗೆ ಬರುವ ಹೊತ್ತಿಗೆ ರಾಮ್ ಮಲಗಿಬಿಟ್ಟಿದ್ದ. ನಿನ್ನೆ ಮೊನ್ನೆ ಹಾಸ್ಪಿಟಲ್ನ ವನವಾಸ ಮಾಡಿದ ರಾಮ್ಗೆ ಇಂದು ತುಸು ಬೇಗನೆ ನಿದ್ರೆ ಬಂದು ಬಿಟ್ಟಿತ್ತು. ಹಣೆ ಮೇಲೆ ತೋಳು ಚಾಚಿ ಸ್ಟ್ರೈಟಾಗಿ ಮಲಗಿದ್ದ ತನ್ನವನನ್ನು ಕಂಡು ವಾಶ್ರೂಮ್ಗೆ ಹೋಗಿ ಬಂದವಳು ಅವನಿಂದ ಅಂತರ ಕಾಪಾಡಿಕೊಂಡು ಮಲಗಿ ಅವನನ್ನೇ ರೆಪ್ಪೆ ಬಡಿಯದೆ ದಿಟ್ಟಿಸಿ ನೋಡುತ್ತಿದ್ದ. ಯಾಕೆ ಮುದ್ದು ನಿದ್ರೆ ಬರ್ತಿಲ್ವಾ ಎಂದು ರಾಮ್ ಕೇಳಿದಾಗ ಗಲಿಬಿಲಿಗೊಂಡ ಹುಡುಗಿ ಅವನಿಗೆ ಬೆನ್ನಾಕಿ ಬ್ಲ್ಯಾಂಕೆಟ್ ಹೊದ್ದು ಮಲಗಿಬಿಟ್ಟಳು ಗಾಬರಿಯಲ್ಲಿ. ಮಲಗಿದ್ದ ರಾಮ್ ಅಚ್ಚು ವಾಶ್ರೂಮ್ ಡೋರ್ ತೆರೆದ ಸದ್ದಿಗೆ ಎಚ್ಚರಗೊಂಡಿದ್ದ. ಅಚ್ಚು ತುಂಬ ಹೊತ್ತಿನಿಂದ ತನ್ನನ್ನೇ ಕಾಣುತ್ತಾ ಉಳಿದಿದ್ದು ಗಮನಿಸಿ ಏಕೆ ಎಂದು ಕೇಳಿದಕ್ಕೆ ಉತ್ತರಿಸದೆ ಮಲಗಿಬಿಟ್ಟಳು. ಗುಡ್ ನೈಟ್ ಕಣೋ ಎಂದವನು ಮತ್ತೆ ನಿದ್ರೆಗೆ ಜಾರಿದರೆ ನಿಮಿಷಗಳು ಸರಿಯುತ್ತಿದ್ದಂತೆ ಅಚ್ಚು ಮಾತ್ರ ಕಿಬ್ಬೊಟ್ಟೆ ನೋವಿಗೆ ಉಸಿರಿ ಬಿಗಿ ಹಿಡಿದು ಬಿಕ್ಕಳಿಸಲು ಶುರು ಮಾಡಿಕೊಂಡಳು. ಪ್ರತಿ ತಿಂಗಳು ಇಂಥ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತಿದ್ದರೂ ಅದ್ಯಾಕೋ ಈ ಬಾರಿ ವಿಪರೀತ ಹೊಟ್ಟೆ ನೋವು ಕಾಣಿಸಿಕೊಂಡು ಅವಳನ್ನು ಹಿಂಸಿಸುವಾಗ ಹೊಟ್ಟೆ ಹಿಡಿದು ನೆಲದ ಮೇಲೆ ಮುದುಡಿ ಕುಳಿತು ಅಚ್ಚು ಬೆಡ್ ಕಡೆ ಒಮ್ಮೆ ನೋಡಿದಳು. ರಾಮ್ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದ. ಆರತಿಯವರನ್ನು ಎಬ್ಬಿಸಲು ಹಿಂಜರಿದಳು. ತಡರಾತ್ರಿಯಲ್ಲಿ ಅವರಿಗೆ ತೊಂದರೆ ಕೊಡಲು ಇಚ್ಛಿಸದೆ ಗಾಢ ನಿದ್ರೆಯಲ್ಲಿದ್ದ ರಾಮ್ಗೆ ಯಾರೋ ಬಿಕ್ಕಳಿಸುತ್ತಿರುವಂತೆ ಅನಿಸಿ ಕಣ್ಣುಗಳನ್ನು ಉಜ್ಜುತ್ತಾ ಎದ್ದು ಕುಳಿತವನು ಮಡದಿ ನೆಲದ ಮೇಲೆ ಹೊಟ್ಟೆ ಹಿಡಿದು ಬಿಕ್ಕಳಿಸುತ್ತಿರುವುದನ್ನು ಕಂಡು ಗಾಬರಿಯಾದ. ಒಡನೆ ಅವಳ ಬಳಿ ಬಂದವನು, ಏನಾಯಿತು ಮುದ್ದು ಎಂದು ಅವಳನ್ನು ಎತ್ತಿಕೊಂಡು ಬಂದು ಬೆಡ್ ಮೇಲೆ ಕೂರಿಸಿದ ರಾಮ್. ಅವಳಿಗೆ ನೀರು ಕುಡಿಸಿ ಬೆವರೊಡೆದಿದ್ದ ಮೊಗವನ್ನು ಒರೆಸಿದವನು, ಏನಾಯಿತು ಹೇಳಿ ಮುದ್ದು ಎಂದವನ ಆತಂಕ ಹೆಚ್ಚುತ್ತಲೇ ಇತ್ತು. ತುಂಬ ಹೊಟ್ಟೆ ನೋಯ್ತಾ ಇದೆ ಎಂದು ಎರಡು ಕೈಯಲ್ಲಿ ಹೊಟ್ಟೆ ಕಿವುಚುತ್ತಾ ತುಟಿ ಬಿಗಿದು ತನ್ನ ಹಳು ತಡೆಯುತ್ತಿದ್ದವಳನ್ನು ಕಂಡು ಮಲಗುವಾಗ ಸ್ನಾನ ಮಾಡಿದ್ದು ನೆನಪಾಯಿತು. ಪೀರಿಯಡ್ಸ್ ಆಗಿದೆಯಾ ಎಂದು ಅನುಮಾನದಲ್ಲಿ ಕೇಳಿದಾಗ ಎಂದು ತಲೆ ಆಡಿಸಿ ಕಣ್ಣು ಒರೆಸಿಕೊಂಡವಳನ್ನು ಕಂಡು, ನಿಂಗೆ ಮಂತ್ಲಿ ಇದೇ ರೀತಿ ಪ್ರಾಬ್ಲಮ್ ಆಗುತ್ತಾ ಎಂದು ಕೇಳಿದವನ ದನಿಯಲ್ಲಿ ಆತಂಕ ಕಡಿಮೆಯಾಗಲಿಲ್ಲ. ಹೊಟ್ಟೆ ನೋವು ಬರುತ್ತೆ, ಬಟ್ ಎಷ್ಟೊಂದಿಲ್ಲ ಎಂದು ಬಿಕ್ಕಳಿಸುತ್ತಾ ಹೇಳಿದಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದು ಕಾರ್ ಕೀ ಹುಡುಕುತ್ತಿದ್ದ ರಾಮ್ಗೆ ಅತ್ತೆಗೆ ಹೇಳಿ ಜೀರಿಗೆ ಕಷಾಯ ಮಾಡಿಸಿಕೊಂಡು ಬನ್ನಿ ಸಾಕು ಎಂದಳು. ಅದನ್ನು ಕುಡಿದರೆ ಕಡಿಮೆ ಬೀಳುತ್ತಾ ಎಂದು ಗೊಂದಲದಲ್ಲಿ ಕೇಳಿದ ಅವನು. ಅಮ್ಮ ಅದನ್ನು ಮಾಡಿಕೊಡ್ತಿದ್ರು ಎಂದಾಗ, ಅದೇಗೆ ಮಾಡೋದಂತ ನಿಮಗೆ ಗೊತ್ತಾ ಎಂದು ಕೇಳಿದ ಅಚ್ಚಿಗೆ. ನೀವೇ ಮಾಡ್ತೀರಾ ಎಂದು ಅನುಮಾನದಲ್ಲಿ ಕೇಳಿದಳು. ಇಷ್ಟೊತ್ತಿನಲ್ಲಿ ಅಮ್ಮನನ್ನು ಎಬ್ಬಿಸಿದರೆ ಅಪ್ಪ ಸಹ ಎದ್ದು ಬಿಡ್ತಾರೆ, ಅದಕ್ಕೆ ನಾನೇ ಮಾಡಿಕೊಂಡು ಬರ್ತೇನೆ ಹೇಳಿ ಎಂದಾಗ ಬೇರೆ ದಾರಿ ಕಾಣದೆ ಜೀರಿಗೆ ಕಷಾಯ ಹೇಗೆ ಮಾಡೋದೆಂದು ಅಚ್ಚು ಹೇಳಿದಳು. ರಾಮ್ ನಿಮ್ಮ ಹತ್ತಿರ ಹಾಟ್ ವಾಟರ್ ಬ್ಯಾಗ್ ಇದೆಯಾ ಎಂದು ಕೇಳಿದಳು. ಇದೆ, ತಗೊಂಡು ಬರ್ತೀನಿ, ನೀವು ಮಲಗಿ ಎಂದು ಅವಸರದಲ್ಲಿ ಅಡುಗೆ ಮನೆಗೆ ಬಂದ ರಾಮ್ ಜೀರಿಗೆ ಕಷಾಯ ತಯಾರಿಸಿ ಹಾಟ್ ವಾಟರ್ ಬ್ಯಾಗ್ ಕಾಯಿಸಿ ಹದ ಮಾಡಿದ ಬಿಸಿ ನೀರನ್ನು ತುಂಬಿಕೊಂಡು ಬಂದಿದ್ದ. ಮುದುಡಿ ಮಲಗಿದ್ದ ಅಚ್ಚು ಕಣ್ಣಿನಿಂದ ಇನ್ನೂ ಹನಿಗಳು ಇಳಿಯುತ್ತಲೇ ಇದ್ದವು. ಮುದ್ದು ಹೇಳಿ,
ಮೇಲೆ ಎಂದು ಅವಳನ್ನು ಕೂರಿಸಿ ಕಷಾಯದ ಲೋಟ ಕೊಟ್ಟಾಗ ರಾಮ್ ಮುಖ ಒಮ್ಮೆ ನೋಡಿದ ಹೆಣ್ಣು ಅವು ಮಾಡಿಕೊಟ್ಟ ಕಷಾಯವನ್ನು ಕಣ್ಣು ಮುಚ್ಚಿ ಕುಡಿದು ಮುಗಿಸಿ ಸಾರಿ ಎಂದಳು. ತನ್ನವನ ಮುಖದಲ್ಲಿ ಗಾಬರಿಯನ್ನು ಕಾಣುತ್ತಾ, ಸಾರಿ ಏನಕ್ಕೆ ಕೇಳ್ತಿರೋದು, ತಗೊಳ್ಳಿ ಇದನ್ನು ಎಂದು ಹಾಟ್ ವಾಟರ್ ಬ್ಯಾಗ್ ಅವಳ ಕೈಗೆ ಕೊಟ್ಟ ತನ್ನವನ ಕಾಳಜಿಗೆ ಏನು ಹೇಳಬೇಕೆಂದು ತಿಳಿದಾಯಿತು ಅಚ್ಚುಗೆ. ಕಿಬ್ಬೊಟ್ಟಿಗೆ ಬಿಸಿ ನೀರಿನ ಶಾಖ ಕೊಡುತ್ತಾ ಮಲಗಿದ್ದ ತನ್ನ ಹೆಣ್ಣಿನ ಕಣ್ಣಿನಲ್ಲಿ ಇನ್ನೂ ನೀರು ಇರುವುದನ್ನು ಕಂಡು, ಮುದ್ದು ಬನ್ನಿ ಇಲ್ಲಿ ಎಂದು ತನ್ನ ತೊಡೆ ತೋರಿಸಿದ. ಹೆಚ್ಚು ಯೋಚನೆ ಮಾಡದ ಅಚ್ಚು ಅವನ ತೊಡೆ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದಾಗ ಅಕ್ಕರಿಂದ ಅವಳ ತಲೆ ಸವರಿದ ರಾಮ್, ಹೊಟ್ಟೆ ನೋವು ಕಡಿಮೆ ಬೀಳಲಿಲ್ಲ ಅಂದರೆ ಹೇಳಿ, ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದನು. ಏನಾದರೂ ಸಮಸ್ಯೆ ಆದರೆ ಅದನ್ನು ಬಾಯ್ಬಿಟ್ಟು ಹೇಳಬೇಕು ತಾನೇ ಮುದ್ದು, ಅದು ಬಿಟ್ಟು ನೀವು ಈ ರೀತಿ ಒಬ್ಬರೇ ಅಳ್ತಾ ಕೂತ್ರೆ ನನಗೆ ಗಾಬರಿ ಆಗೋದಿಲ್ವಾ ಎಂದು ಗದರಿದಂತೆ ಕೇಳಿದ. ಇದಕ್ಕೂ ಮುಂಚೆ ಈ ರೀತಿ ಆಗಿರಲಿಲ್ಲ ರಾಮ್, ಅದು ಅಲ್ಲದೆ ನೀವು 2 ದಿನದಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಿರಲಿಲ್ಲ ನನ್ನಿಂದಾಗಿ. ಅದು ಗೊತ್ತಿದ್ದು ಇವತ್ತು ಸಹ ನಿದ್ರೆ ಹಾಳು ಮಾಡೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಎಂಥದ್ದು ಹಿಡಿಸಲಿಲ್ಲ ರಾಮ್ಗೆ. ಮುದ್ದು, ನೀವಿನ್ನೂ ನನ್ನ ಮನೆ ನಿಮ್ಮ ಮನೆ ಅಂದುಕೊಂಡಿಲ್ಲ, ಹಾಗೆ ಇನ್ನೂ ನಿಮಗೆ ನನ್ನ ಮನೆಯವರು ನಿಮ್ಮ ಮನೆಯವರು ಅನ್ನುವ ಭಾವನೆ ಬಂದಿಲ್ಲ ಅಲ್ವಾ ಎಂದು ಬೇಸರದಲ್ಲಿ ಕೇಳಿದಾಗ, ರಾಮ್ ಪ್ಲೀಸ್, ನಾನು ಹಾಗೆಲ್ಲ ಯೋಚನೆ ಮಾಡಿದರೆ ನಿಮ್ಮ ಜೊತೆ ಮನೆಯವರ ಜೊತೆ ಇಷ್ಟೊಂದು ಫ್ರೀಯಾಗಿರೋದಕ್ಕೆ ಆಗ್ತಿತ್ತಾ ಎಂದು ಮರು ಪ್ರಶ್ನೆ ಮಾಡಿದಳು. ರಾಮ್ ಮತ್ತೆ ಅದರ ಬಗ್ಗೆ ಪ್ರಶ್ನೆ ಮಾಡದೆ ಇವಾಗ ನೆಮ್ಮದಿಯಾಗಿ ಮಲಗಿ ಎಂದಾಗ ಕಣ್ಣು ಮುಚ್ಚಿದ ಹೆಣ್ಣಿಗೆ ತನ್ನವನ ಕಾಳಜಿ ತನ್ನ ಅಮ್ಮನೇ ಮಾಡಿದ ಕಾಳಜಿ ಅಂತೆ ಇತ್ತು. ಮರುದಿನ ಬೆಳಿಗ್ಗೆ ಜಾಗಿಂಗ್ ಮುಗಿಸಿ ಬಂದ ರಾಮ್ ಇನ್ನು ಮಲಗಿಯೇ ಇದ್ದ ಮಡದಿಯನ್ನು ನೋಡಿ ಫ್ರೆಶ್ ಆಗಿ ಬರಲು ಹೊರಟ. ಅವನು ಸ್ನಾನ ಮಾಡಿ ಬಂದು ರೆಡಿ ಆಗುವಾಗ ಎಚ್ಚರಗೊಂಡ ಹೆಣ್ಣಿಗೆ, ಗುಡ್ ಮಾರ್ನಿಂಗ್ ಮುದ್ದು ಎಂದು ಮುಖದಲ್ಲಿ ತಿಳಿ ನಗು ಹೊತ್ತು ಹೇಳಿದಾಗ, ವೆರಿ ಗುಡ್ ಮಾರ್ನಿಂಗ್ ರಾಮ್, ಸಾರಿ ನನ್ನಿಂದ ನೀವು ಮತ್ತೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡೋದಕ್ಕೆ ಆಗಲಿಲ್ಲ ಎಂದು ಬೇಸರದ ದನಿಯಲ್ಲಿ ನುಡಿದಳು. ತನ್ನವಳ ಪಕ್ಕದಲ್ಲಿ ಕುಳಿತ ರಾಮ್ ಮುಖದ ಮೇಲೆಲ್ಲ ಹರಡಿದ ಪುಡಿ ಕೂದಲನ್ನು ಕಿವಿಯ ಹಿಂದೆ ಸರಿಸಿ, ನಾನು ನೀವು ಗಂಡ ಹೆಂಡತಿ ಅನ್ನೋದನ್ನು ಮರೆತು ಪ್ರತಿಯೊಂದು ಸಲವೂ ಥ್ಯಾಂಕ್ಸ್ ಸಾರಿ ಕೇಳಿ, ನಾನು ಯಾರೋ ಮೂರನೆಯವನು ಅನ್ನೋ ಹಾಗೆ ನೋಡಬೇಡಿ, ನೀವು ತುಂಬ ಹರ್ಟ್ ಆಗುತ್ತೆ ಮುದ್ದು ಎಂದವನು ಈಗ ಹೊಟ್ಟೆ ನೋವಿದೆಯಾ ಎಂದು ಅಕ್ಕರೆಯಿಂದ ಕೇಳಿದ. ಆಗ ರಾಮ್, ನೀವು ನನ್ನನ್ನು ಮದುವೆ ಆಗುವುದಕ್ಕೆ ಮುಂಚೆ ಇಷ್ಟಪಟ್ಟಿದ್ದೀರಾ ಅಥವಾ ಮದುವೆ ಆದಮೇಲೆ ಇಷ್ಟಪಡುವುದಕ್ಕೆ ಶುರು ಮಾಡಿದ್ರಾ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಅದಕ್ಕೆ ಗಲಿಬಿಲಿಗೊಂಡ ರಾಮ್ ಅವಳಿಂದ ದೂರ ಸರಿದು, ಆಗಲೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದ ಮುದ್ದು, ಬೇಗ ಎದ್ದು ಫ್ರೆಶ್ ಆಗಿ ಬನ್ನಿ ಎಂದು ಅಲ್ಲಿಂದ ಸರಿದು ಹೋಗುತ್ತಿದ್ದ ತನ್ನವನ ನಡೆಗೆ ಅವಳ ಅನುಮಾನ ಇನ್ನಷ್ಟು ಬಲವಾಯಿತು. ಒಡನೆ ರಾಮ್, ನಿಂತ್ಕೊಳ್ಳಿ, ನನ್ನ ಪ್ರಶ್ನೆಗೆ ಉತ್ತರ ಇನ್ನೂ ಸಿಗಲಿಲ್ಲ ಎಂದು ಅವನ ಮುಂದೆ ಬಂದು ನಿಂತ ಅಚ್ಚು. ಹೇಳಿ, ನೀವು ಯಾವಾಗನಿಂದ ನನ್ನನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ದು ಎಂದು ಪ್ರಶ್ನೆ ಮಾಡಿದವಳ ಮುಖ ಗಂಭೀರವಾದರೆ ದನಿ ಇನ್ನಷ್ಟು ಬಿಗಿದುಕೊಂಡಿತ್ತು. ಬೆಳಿಗ್ಗೆ ತನ್ನವಳ ಇನ್ವೆಸ್ಟಿಗೇಷನ್ ಕಂಡು ಹುಬ್ಬು ತೀಡಿಕೊಂಡ ರಾಮ್, ಮುದ್ದು, ಇವಾಗ ಯಾಕೆ ನಿಮಗೆ ಇಂತಹ ಅನುಮಾನ ಬಂದಿದ್ದು? ಮದುವೆಗೆ ಮುಂಚೆ ನೀವು ನನಗೆ ಇಷ್ಟ ಆಗಿದ್ರಿ, ಮದುವೆ ಆದಮೇಲೆ ನಿಮ್ಮನ್ನು ಇನ್ನಷ್ಟು ಇಷ್ಟಪಡುವುದಕ್ಕೆ ಶುರು ಮಾಡಿದ್ದೀನಿ ಎಂದು ಸಮಾಧಾನದ ದನಿಯಲ್ಲಿ ಕೇಳಿದ. ನಂಬುವುದಾ ನೀವು ಹೇಳಿದ್ದು ನಿಜ ಅಂತ ಎಂದು ಅನುಮಾನದಲ್ಲಿಯೇ ಕೇಳಿದ್ದ ತನ್ನವಳಿಗೆ ತನ್ನ ಮೇಲೆ ಅನುಮಾನ ಬಂದಿದೆ ಎಂದು ಅರಿವಾಗಿ ಹೋಯಿತು. ಮುದ್ದು, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಂದರೆ ನಾನೇನು ಮಾಡೋದಕ್ಕೆ ಆಗುತ್ತೆ ಎಂದು ಪಾಪದವನಂತೆ ಮುಖವಿಟ್ಟು ಹೇಳಿದಾಗ ಅಚ್ಚು ಸಹ ಮತ್ತೆ ಅದರ ಬಗ್ಗೆ ಮಾತನಾಡದೆ ಸುಮ್ಮನಾಗಬೇಕಾಯಿತು. ಮಡದಿ ಅದರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡದೆ ಸುಮ್ಮನಾಗಿದ್ದು ಕಂಡು ರಾಮ್ ಸಮಾಧಾನದ ನಿಟ್ಟೆಸರು ಬಿಟ್ಟ. ಬೇಗ ಫ್ರೆಶ್ ಆಗಿ ಬನ್ನಿ, ಇವತ್ತು ನಿಮ್ಮ ಅತ್ತಿಗೆ ಬರ್ತಾ ಇದ್ದಾರೆ ನಿಮ್ಮನ್ನು ನೋಡುವುದಕ್ಕೆ ಎಂದವನನ್ನು ಗೊಂದಲದಲ್ಲಿ ನೋಡಿದ ಅಚ್ಚು. ಯಾವ ಅತ್ತಿಗೆ ಬಗ್ಗೆ ಮಾತನಾಡ್ತಿದ್ದೀರಾ ರಾಮ್ ನೀವು? ಅತ್ತೆ, ನನಗೆ ನೀವೇ ದೊಡ್ಡ ಮಗ ಅಂತ ಹೇಳಿದ್ರು ಎಂದವಳಿಗೆ ನಿಜಕ್ಕೂ ರಾಮ್ ಯಾರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ತಿಳಿಯಲಿಲ್ಲ. ತನ್ನವಳ ಕನ್ಫ್ಯೂಷನ್ ಕಂಡು ನಸುನಕ್ಕ ರಾಮ್, ಲಾರಿ ಬರ್ತಾ ಇದ್ದಾಳೆ, ಅಭಿ ಕಾಲ್ ಮಾಡಿದ್ದ, ಆಗಲೇ ನಿಮ್ಮ ಫೋನಿಗೆ ನೀವು ಮಲಗಿದ್ರಿ ಅಲ್ವಾ, ಅದಕ್ಕೆ ನಾನೇ ಕಾಲ್ ಪಿಕ್ ಮಾಡಿದೆ ಎನ್ನುತ್ತಿದ್ದಾಗ ಅವರ ಬಳಿ ಓಡಿ ಬಂದ ಆರವ್, ಮಮ್ಮ, ಅತ್ತೆ ಮಮ್ಮ ಬೇಡ ಅಂದ್ಲು, ನನಗೆ ಕುಡಿ ಅಂತ ಹೇಳ್ತಿದ್ದಾರೆ ಎಂದು ತೊದಲುತ್ತಾ ಮುದ್ದು ಮುದ್ದಾಗಿ ದೂರಿದ ಮಗನನ್ನು ತನ್ನ ತೋಳಿಗೆತ್ತುಕೊಂಡಳು ಅಚ್ಚು. ಮಮ್ಮ, ಕುಡಿಲಿಲ್ಲ ಅಂದರೆ ನಿನಗೆ ಆಟ ಆಡೋದಕ್ಕೆ ಶಕ್ತಿ ಬರೋದಿಲ್ಲ ಬಂಗಾರಿ, ಆಮೇಲೆ ಚಿಕ್ಕು ಪಪ್ಪನ ಜೊತೆ ಹೊರಗಡೆ ಸುತ್ತೋದಕ್ಕೆ ಹೋದರೆ ನೀನು ಸ್ವಲ್ಪ ಹೊತ್ತಿಗೆಲ್ಲ ಸುಸ್ತಾಗಿ ಬಿಡ್ತೀಯಾ ಎಂದು ಹಾಲಿನ ಲೋಟ ಹಿಡಿದು ತಮ್ಮ ರೂಮಿಗೆ ಬಂದ ಭುವನ ಕೈಯಿಂದ ಹಾಲಿನ ಲೋಟ ಪಡೆದಳು ಅಚ್ಚು. ಕುಡಿದು ಬಿಡು ಬಂಗಾರಿ, ಆಮೇಲೆ ನಾನು ನಿಂಗೆ ಸ್ನಾನ ಮಾಡಿಸ್ತೀನಿ ಎಂದವಳ ಮಾತನ್ನು ಒಪ್ಪದ ಮಗು ಅಚ್ಚು ಎದೆಗೆ ಮುಖ ಹುದುಗಿಸಿ,
ಮಮ್ಮ ಅದು ಚೆನ್ನಾಗಿಲ್ಲ, ನನಗೆ ಹಾಲು ಬೇಡ ಎಂದು ಹಠ ಮಾಡಲು ಶುರು ಮಾಡಿತು. ಮಗನನ್ನು ಕಂಡು ರಾಮ್ ಮುಖ ನೋಡಿದ ಅಚ್ಚು, ನೀವು ಹಾಲು ಕುಡಿತೀರಾ ಅಲ್ವಾ, ಮತ್ತೆ ಯಾಕೆ ನಿಮ್ಮ ಮಗ ಹಾಲು ಕುಡಿಯುವುದಕ್ಕೆ ಪ್ರತಿ ಸಲ ಈ ರೀತಿ ಹಠ ಮಾಡುವುದು ಎಂದು ಉಬ್ಬು ಬೆಸೆದು ಗೊಂದಲದಲ್ಲಿ ಕೇಳಿದಾಗ ರಾಮ್ ತಂಗಿಯ ಕಡೆ ನೋಡಿದ. ಅಣ್ಣನ ನೋಟ ಅರಿತ ಭುವನ ಅಲ್ಲಿಂದ ಸರಿದು ಹೋದಳು. ಸಣ್ಣ ಮಗು ಮುದ್ದು ಅವನು, ಅದಕ್ಕೆ ಹಾಲು ಕುಡಿಯೋದು ಅಂದರೆ ರಗಳೆ ಮಾಡ್ತಾನೆ ಎಂದವನು. ಬಂಗಾರಿ, ಇವಾಗ ನಿಂಗೆ ಹಾಲು ಬೇಡವಾ ಕೇಳಿ ಅಚ್ಚು ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತನ್ನ ಕೈಗೆ ತೆಗೆದುಕೊಂಡು ಇನ್ನಷ್ಟು ಅಚ್ಚುಗೆ ಮೆತ್ತಿಕೊಂಡ ಆರೋ ನೋ ಎಂದು ತಲೆ ಆಡಿಸಿದಾಗ, ಓ ಹೌದಾ, ಸರಿ ಬಿಡಿ, ನಮ್ಮ ಮಗು ಇವಾಗ ಹಾಲು ಕುಡಿದಿದ್ರೆ ಸಂಜೆ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ, ಅವನಿಗಿಷ್ಟದ ಟಾಯ್ಸ್ ತಗೋಬೇಕು ಅಂತಿದ್ದೆ, ಬಟ್ ಅವನಿಗೆ ಹಾಲು ಅಂದರೆ ಇಷ್ಟ ಇಲ್ವಂತೆ ಎಂದು ಬೇಸರದಲ್ಲಿ ರಾಗ ಹಾಕಿದಾಗ ಆರವ್ ಅಚ್ಚು ಮುಖ ನೋಡಿದ. ಮಮ್ಮ, ನೀವು ನನ್ನ ಜೊತೆ ಬರ್ತೀರಾ ಅಲ್ವಾ ಎಂದಾಗ ಹಾಂ ಎಂದು ತಲೆ ಆಡಿಸಿದಳು ಹೆಣ್ಣು. ಆರವ್ ಹಠದ ಬಗ್ಗೆ ತಿಳಿಯದ ಅಚ್ಚು ಹಾಲು ಕುಡಿಸುವ ಸಲುವಾಗಿ ಅವನ ಜೊತೆ ಹೊರಗಡೆ ಹೋಗುವುದಾಗಿ ಹೇಳಿದ್ಲು. ತನ್ನ ಅಪ್ಪನ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತನ್ನ ಪುಟ್ಟ ಕೈಗಳಿಗೆ ತೆಗೆದುಕೊಂಡು ಬೇಗ ಬೇಗನೆ ಕುಡಿದು ಮುಗಿಸಿದ ಮಗುವನ್ನು ಕಂಡು ರಾಮ್ ಮತ್ತು ಅಚ್ಚು ಇಬ್ಬರು ಸಹ ಜೋರಾಗಿ ನಕ್ಕರು. ಅವನ ಪುಟ್ಟ ತುಟಿಯ ಮೇಲಿರುವ ಹಾಲಿನ ಮೀಸೆಯನ್ನು ಕಂಡ ರಾಮ್, ಮುದ್ದು ಹೋಗಿ ನೀವು ಫ್ರೆಶ್ ಆಗಿ ಬನ್ನಿ, ನಾನು ಇವನನ್ನು ಕರ್ಕೊಂಡು ಹೋಗ್ತೀನಿ ಎಂದು ಮಗುವನ್ನು ತನ್ನ ಜೊತೆ ಕರ್ಕೊಂಡು ಹೋದ. ಅಪ್ಪ ಮಗ ಹೋದ ಕಡೆ ನೋಡುತ್ತಾ ನಿಂತಿದ್ದ ಹೆಣ್ಣಿನ ಮೊಗದಲ್ಲಿ ನಗು ಇದ್ದರೆ ಎಷ್ಟೋ ದಿನಗಳ ನಂತರ ಮನಸ್ಸು ಸಹ ತಿಳಿಯಾಗಿತ್ತು. ಫ್ರೆಶ್ ಆಗಿ ಬಂದ ಅಚ್ಚು ತನ್ನವನಿಗಾಗಿ ಕಣ್ಣಾಡಿಸುವಾಗ, ಅಚ್ಚು, ರಾಮ್ ಮತ್ತು ಅಂಕಿತ್ ಇಬ್ಬರು ಆಫೀಸ್ಗೆ ಹೋದ್ರು ಪುಟ್ಟ, ಬಾ ತಿಂಡಿ ತಿನ್ನು ಎಂದಾಗ ಅತ್ತೆ ಆರವದು ತಿಂಡಿ ಆಯ್ತಾ ಎಂದು ತನ್ನ ಅತ್ತೆಯ ಜೊತೆ ತಿಂಡಿ ತಿನ್ನಲು ಕುಳಿತಳು. ಅವನಿಗೆ ತಿಂಡಿ ತಿನ್ನಿಸಿ ಭುವನ ಕಾಲೇಜ್ಗೆ ಹೋದಳು. ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೆಮ್ಮದಿಯಾಗಿ ತಿಂಡಿ ತಿನ್ನು ಎಂದಾಗ ಸರಿ ಎಂದು ತಲೆ ಆಡಿಸಿ ಆರತಿಯವರ ಜೊತೆ ತಿಂಡಿ ತಿಂದಳು. ಅಡುಗೆ ಮನೆಯಲ್ಲಿ ಉಳಿದ ಕೆಲಸ ಮಾಡಲು ಸಹಾಯ ಮಾಡಿದ ಅಚ್ಚು ತದನಂತರ ತಾತನ ಜೊತೆ ಹೊರಗಡೆ ಹೋಗಿ ಮನೆಗೆ ಬಂದ. ಮಗನ ಜೊತೆ ಆಡುತ್ತಾ ಲಿವಿಂಗ್ ಏರಿಯಾದಲ್ಲಿ ಕುಳಿತಿದ್ದಾಗ ಅವನ ಬಳಿ ಬಂದ ಆರತಿಯವರು, ಅಚ್ಚು, ಅವನ ಸ್ವಲ್ಪ ಹೊತ್ತು ಮಲಗಿಸು, ಇಲ್ಲ ಅಂದರೆ ಸಂಜೆ ನಿದ್ರೆ ಬಂದು ರಚ್ಚೆ ಮಾಡ್ತಾನೆ ಎಂದರು. ಅತ್ತೆಯ ಮಾತಿಗೆ ಸರಿ ಎಂದು ಅಚ್ಚು, ಅತ್ತೆ, ನಾನು ಮತ್ತೆ ಕೆಲಸಕ್ಕೆ ಹೋಗ್ಲಾ ಎಂದು ಸಣ್ಣ ಧ್ವನಿಯಲ್ಲಿ ರಾಗ ಹಾಕಿದ ಹೆಣ್ಣನ್ನು ಕಂಡು ತಲೆ ಕೊಡವಿದ ಆರತಿಯವರು, ಅಚ್ಚು, ನೀನು ಇವಾಗ ಕೆಲಸಕ್ಕೆ ಹೋಗಲೇಬೇಕು ಅನ್ನುವ ಅಗತ್ಯ ಇದೆಯಾ ಪುಟ್ಟ, ಆರಾಮವಾಗಿ ಮನೆಯಲ್ಲಿ ಇರ್ಬೋದಲ್ವಾ ಎಂದು ಸಮಾಧಾನದ ದನಿಯಲ್ಲೇ ಹೇಳಿದರು. ನನಗೆ ಮನೆಯಲ್ಲಿರುವುದಂದರೆ ಒಂಥರ ಹಿಂಸೆ ಆಗುತ್ತೆ ಅತ್ತೆ, ಅದು ಅಲ್ಲದೆ ಮನೆಯಲ್ಲಿ ನಾನು ಮಾಡಲೇಬೇಕು ಅನ್ನುವ ಕೆಲಸ ಸಹ ಏನೂ ಇಲ್ಲ ಎಂದು ಸೊಸೆಯ ಕೆನ್ನೆ ತಟ್ಟಿದ ಆರತಿಯವರು, ನಿನ್ನಿಷ್ಟ ಕಣೋ, ನಿನ್ಗೆ ಹೇಗೆ ಅನಿಸಿದ್ರೆ ಹಾಗೆ ಮಾಡು ಎಂದರು. ಅದಕ್ಕೆ ಖುಷಿಯಾದ ಅಚ್ಚು, ಥ್ಯಾಂಕ್ ಯು ಸೋ ಮಚ್ ಅತ್ತೆ ಎಂದು ಖುಷಿಯಿಂದ ತಬ್ಬಿಕೊಂಡ ಸೊಸೆಯನ್ನು ಕಂಡು ಆರತಿಯವರು ಸಣ್ಣದಾಗಿ ತುಟಿ ಬಿರಿದರು. ಅವರ ಇರಾದೆಯೇ ಬೇರೆ ಇತ್ತು. ಯಾವುದೇ ಚಿಂತೆ ಇಲ್ಲದೆ ಅಚ್ಚು ಕೆಲಸಕ್ಕೆ ಹೋಗಲು ಓಕೆ ಹೇಳಿದ್ರ ಹಿಂದೆ ಬೇರೆ ಉದ್ದೇಶವಿತ್ತು. ತನ್ನ ಅತ್ತೆಯಿಂದ ದೂರ ಸರಿದ ಹೆಣ್ಣು ಅವರನ್ನು ಕರೆದುಕೊಂಡು ಹೋಗಿ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ನಾನು ಮತ್ತೆ ಕೆಲಸಕ್ಕೆ ಹೋಗೋದ್ರ ಬಗ್ಗೆ ಹೇಳ್ತೀನಿ ಎಂದು ಖುಷಿಯಿಂದ ರೂಮಿಗೆ ಬಂದವಳು ಮೊದಲು ಮಗುವನ್ನು ಮಲಗಿಸಿದಳು. ನಂತರ ತನ್ನ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ತಾನು ಮತ್ತೆ ಕೆಲಸಕ್ಕೆ ಹೋಗುವುದನ್ನು ಹೇಳಿದಾಗ ಸಂಪೂರ್ಣ ಮತ್ತು ನಂದನ್ ಅವರು ಸಹ ಖುಷಿಪಟ್ಟರು. ಮಗಳು ಮತ್ತೆ ಕೆಲಸಕ್ಕೆ ಹೋಗಲು ಶುರು ಮಾಡಿದರೆ ಮನೆಯಲ್ಲೇ ಕುಳಿತು ತನ್ನ ನೋವನ್ನು ನೆನಪು ಮಾಡಿಕೊಂಡು ನೊಂದಿಕೊಳ್ಳುವುದು ತಪ್ಪುತ್ತದೆ ಎಂದು ಅವರು ಭಾವಿಸಿದರು. ಅಪ್ಪ ಅಮ್ಮನ ಜೊತೆ ಮಾತನಾಡಿ ಬೆಡ್ ಮೇಲೆ ಹುರುಳಿದ ಅಚ್ಚು ಪಕ್ಕದಲ್ಲಿ ಮುದ್ದಾಗಿ ಮಲಗಿದ್ದ ಮಗನನ್ನು ಸ್ವಲ್ಪ ಹೊತ್ತು ಮುದ್ದು ಮಾಡಿ ಕಣ್ಣು ಮುಚ್ಚಿದಾಗ, ಅಚ್ಚು, ಕೆಳಗಡೆ ಬರ್ತೀಯಾ, ಲಾರಿ ಮೇಲೆ ಬರುವುದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಎಂದು ಅಣ್ಣನ ದನಿ ಕೇಳಿ ಕಣ್ಣರಳಿಸಿದಳು. ಅವಳಿಗೆ ಕಾಲಿಗೆ ಆಪರೇಷನ್ ಆಗಿದೆ, ಅವಳಿಗೆ ಮೆಟ್ಟಿಲು ಹತ್ತುವುದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ ತಾನೆ, ನೀನೇ ಅವಳನ್ನು ಎತ್ತಿಕೊಂಡು ಬರಬೇಕಾಗಿತ್ತು ಎಂದು ಜೋರು ಮಾಡುತ್ತಾ ಎದ್ದು ತನ್ನ ಬಳಿ ಬಂದ ತಂಗಿಯ ಕೆನ್ನೆ ಹಿಂಡಿದ ಅಭಿ, ನಾನು ರಾಂಬಾವು ಅಲ್ಲ, ಅವಳು ಅಚ್ಚು ಅಲ್ಲ ಎಂದು ಛೇಡಿಸುವ ದನಿಯಲ್ಲಿ ಹೇಳಿದ. ನಿನ್ನೆ ಹಾಸ್ಪಿಟಲ್ನಿಂದ ಮನೆಗೆ ಬಂದಾಗ ತಾನು ನಿದ್ರೆ ಮಾಡುತ್ತಿದ್ದೆ ಎಂದು ತನ್ನವನು ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನನ್ನು ತೋಳಿಗೆತ್ತಿಕೊಂಡು ಮನೆಯೊಳಗೆ ಬಂದಿದ್ದನ್ನು ನೆನಪಿಸಿಕೊಂಡ ಹೆಣ್ಣು ಹಣೆ ಹೊತ್ತಿಕೊಂಡ ಮುಜುಗರದಲ್ಲಿ ತನ್ನ ಮುಂದಿದ್ದ ಅಣ್ಣನ ಕಡೆ ನೋಡಿದಳು. ಏನು ಎಂದು ಉಬ್ಬೇರಿಸಿ ಕೇಳಿದ ಅಭಿ ತುಂಟತನದಲ್ಲಿ. ಏನಿಲ್ಲ, ನಿಮ್ಮಿಬ್ಬರು ಲಹರಿ ಮತ್ತು ಅಚ್ಚು ರಾಮ್ ಆಗೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಬೇಕು ಎಂದವಳು ಒಡನೆ ಏನೋ ನೆನಪಾಗಿ, ಅಣ್ಣ, ನೀನು ಲಾರಿಯನ್ನು ಇಲ್ಲಿಗೆ ಹೇಗೆ ಕರ್ಕೊಂಡು ಬಂದೆ ಎಂದು ಕುತೂಹಲದಿಂದ ಕೇಳಿದಾಗ, ಕಾರಿನಲ್ಲಿ ಕರ್ಕೊಂಡು ಬಂದೆ ಅಚ್ಚು ಎಂದು ಹುಸಿ ಗಂಭೀರದಲ್ಲಿ ಹೇಳಿದ ಅಣ್ಣನನ್ನು ಕೆಕ್ಕರಿಸಿದಳು ಅಚ್ಚು.
ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಕಣೋ. ಯಾಕೆ? ಹೇಗೋ ಫ್ರೀ ಬಸ್ ಇತ್ತಲ್ವಾ, ಅದರಲ್ಲಿ ಕರ್ಕೊಂಡು ಬರಬೇಕಾಗಿತ್ತು ತಾನೆ ಎಂದು ವ್ಯಂಗ್ಯ ಮಾಡಿದ ತಂಗಿಯ ತಲೆಯ ಮೇಲೆ ಒಂದು ಮೊಟಕಿದ ಅಭಿ. ನನ್ನಂತಹ ಅಮಾಯಕರು ಇರುವವರೆಗೂ ನೀವು ಫ್ರೀ ಬಸ್ನಲ್ಲಿ ಎಲ್ಲಿ ಬರ್ತೀರಾ? ನಿನ್ನ ಮದುವೆ ಮಾಡೋದಕ್ಕೆ ಮುಂಚೆ ನಿನ್ನ ಕಾಟ ಸಹಿಸೋದಾಯಿತು, ಇವಾಗ ಮದುವೆ ಆಗೋವಳ ಕಾಟ ಸಹಿಸಬೇಕು ಎಂದು ತುಸು ಸಿಟ್ಟು ಬೆರೆಸಿ ಹೇಳಿದ. ಕೆಲಸಕ್ಕೆ ಲೀವ್ ಹಾಕಿ ತನ್ನ ಹುಡುಗಿಯನ್ನು ತಂಗಿಯನ್ನು ನೋಡಲು ಕರೆದುಕೊಂಡು ಬಂದಿದ್ದರಿಂದ ಅವನಿಗೆ ಹಾಗೆ ಅನಿಸಿತು. ಮತ್ತೆ ನಾವೆಂದರೆ ಸುಮ್ಮನೆನಾ ಎಂದು ಉಬ್ಬೇರಿಸಿ ಕೇಳಿದ ತಂಗಿಗೆ 3 ದಿನದಿಂದ ಒಂದೇ ಕಣ್ಣಿನಲ್ಲಿ ಹತ್ತಿದಾಳೆ. ಕಾಲ್ ಮಾಡಿದ ಪ್ರತಿ ಸಲವೂ ಅಭಿ, ನಾನು ಅಚ್ಚುನ ನೋಡಲೇಬೇಕು, ಕರ್ಕೊಂಡು ಹೋಗು ಅಂತ. ಅದಕ್ಕೆ ಇವತ್ತು ಕರ್ಕೊಂಡು ಬಂದಿದ್ದೀನಿ ಎಂದಾಗ ತನ್ನ ಗೆಳತಿಗೆ ತನ್ನ ಮೇಲಿರುವ ಪ್ರೀತಿ ಕಾಳಜಿ ಕಂಡು ಮನದಲ್ಲೇ ನಕ್ಕಳು ಅಚ್ಚು. ಅವರ ಅತ್ತೆ ಮಾವನಿಗೆ ಏನು ಹೇಳಿದಳು ಎಂದು ಮತ್ತೊಂದು ಪ್ರಶ್ನೆ ಮಾಡಿದಾಗ, ಕಾಲು ಮತ್ತೆ ನೋವು ಕಾಣಿಸಿಕೊಂಡಿದೆ ಅಂತ ಸುಳ್ಳು ಹೇಳಿ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂತ ನಮ್ಮ ರೆಗ್ಯುಲರ್ ಅಡ್ಡದ ಹತ್ತಿರ ಬಂದು ಕಾಯ್ತಾ ಇದ್ಲು. ನಾನು ಅಲ್ಲಿಂದ ಅವಳನ್ನು ಪಿಕ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದೆ. ಅದೇನು ಕಡಿಮೆ ಬಿದ್ದಿದೆಯೋ ಕೇಳು. 3 ದಿನದಿಂದ ಅವಳ ರೋದನೆ ನನ್ನಿಂದ ನೋಡುವುದಕ್ಕಾಗುತ್ತಿಲ್ಲ ಎಂದು ಬೇಸತ್ತವನಾಗಿ ನುಡಿದ ಅಭಿಗೆ ಲಾರಿ ಮತ್ತು ತನ್ನ ತಂಗಿಯ ಗೆಳೆತನ ಎಂಥದ್ದು ಎಂದು ತಿಳಿದಿಲ್ಲವೇನು. ಆದರೂ ಹುಸಿ ಬಿಗುಮಾನ ಅವನದು. ಡ್ರಾಮಾ ಮಾಡೋದು ಹೇಗೆ ಅಂತ ನಿನ್ನಿಂದ ಕಲಿಯಬೇಕು ಕಣು. ನಾನು ತುಂಬ ದಿನಗಳ ನಂತರ ನಿಮ್ಮ ಹುಡುಗಿ ಜೊತೆ ಬಂದಿರುವ ಖುಷಿ ನಿನ್ನ ಕಣ್ಣಿನಲ್ಲಿ ಇದ್ದರೂ ಸಹ ಅವಳ ಕಾಟ ಸಹಿಸೋದಕ್ಕಾಗದೆ ಅಲ್ಲಿಗೆ ಕರ್ಕೊಂಡು ಬಂದೆ ಅಂತ ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನೋಡು ಎಂದು ಹುಸಿ ಸಿಡುಕುತ್ತಾ ಅಣ್ಣನ ಜೊತೆ ಲಾರಿ ಇದ್ದಲ್ಲಿಗೆ ಬಂದಳು ಅಚ್ಚು.